ಜೈ ಗುರುದೇವ್. ನಿಜ ಕೂಡ ಆನಂದ. ನನ್ನ ಹೆಸರು ಬಸವರಾಜ ಕೆ ಅಂತೇಳಿ, ಪ್ರಾಥಮಿಕ ಶಾಲಾ ಶಿಕ್ಷಕರು, ಹೊಸಪೇಟೆಯಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ನನ್ನ ಸ್ವಂತ ಊರು ಆರಕಬಾವಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಮೊಟ್ಟ ಮೊದಲಿಗೆ ಗುರುದೇವ ಮಾತಾಜಿಗೆ ಮತ್ತು ಪೂಜ್ಯರಿಗೆ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾ, ನನ್ನ ಜೀವನದಲ್ಲಿ ಆನಂದ ಯೋಗ ಪ್ರಾಣಾಯಾಮ ತರಬೇತಿ ಶಿಬಿರ ಅನೇಕ ಬದಲಾವಣೆಗಳನ್ನು ನಾನು ಕಂಡಿದ್ದೇನೆ. ನಿಜ ಕೂಡ ಬಹಳಷ್ಟು ಜನ ಯೋಗ ಮಾಡು, ನಮ್ಮ ಸ್ನೇಹಿತರೆಲ್ಲ ಶಿಕ್ಷಕರೆಲ್ಲ ಒಂದು ಗುಂಪು ಮಾಡ್ಕೊಂಡಿದ್ದಾರೆ. ಬೆಳಿಗ್ಗೆ 4 ಗಂಟೆಗೆ ಮೆಸೇಜ್ ಹಾಕ್ತಾರೆ, ಅದಕ್ಕೆ ಸೇರಿಸ್ಕೊಂಡಾರೆ. ಒಂದಿನೂ ನನ್ನ ಮೆಸೇಜ್ ನೋಡಲ್ಲ. ಒಂದಿನೂ ಯೋಗದ ಕಡೆಗೆ ನನ್ನ ಧ್ಯಾನನೇ ಇರಲಿಲ್ಲ, ನನ್ನ ಧ್ಯಾಸನೂ ಇರಲಿಲ್ಲ. ಆದರೆ ನಮ್ಮ ಮಲ್ಲಿಕಾರ್ಜುನ್ ಗೌಡ್ರು ಮತ್ತು ಹನುಮಂತಪ್ಪ ಸರ್ ಲಾಸ್ಟ್ ಬ್ಯಾಚ್ನಲ್ಲಿ ಕರೆದಿದ್ರು, ನನಗೆ ಬರೋಕ್ಕಾಗಲಿಲ್ಲ. ಈ ಸರಿ ಆದರೂ ಯಾಕೆ ಬಂದೆ ಅಂದರೆ, ನನ್ನ ತೂಕ 80 kg ಮೇಲೆ ಆಗ್ಬಿಟ್ಟಿತ್ತು. ಅದನ್ನು ಹೇಗಾದ್ರೂ ನಾನು ಕಡಿಮೆ ಮಾಡ್ಕೊಳ್ಳೇಬೇಕು ಅನ್ನುವಂಥ ದಿಸೆಯೊಳಗೆ ಇದು ಒಳ್ಳೆಯ ಸದಾವಕಾಶ ಅಂತೇಳಿ ತಿಳ್ಕೊಂಡು ನಾನು ಜಾಯಿನ್ ಆದೆ. ಜಾಯಿನ್ ಆದಮೇಲೆ ಕೂಡ ಜೀವನದಲ್ಲಿ ಎಂದೂ ಕೂಡ ನಾನು ಟೀ ಕಾಫಿ ಕುಡಿಯೋದು ಬಿಟ್ಟಿದ್ದಿಲ್ಲ. ಬೆಳಗ್ಗೆ ಟೀ ಬೇಕೇ ಬೇಕು. ಜೀವನದಲ್ಲಿ ಎಂದೂ ಟೀ ಕುಡಿಯೋದು ಬಿಟ್ಟಿಲ್ಲ ನಾನು. ಮತ್ತೆ ಪ್ರಯಾಣ ಮಾಡ್ತಿದ್ರೆ ರಾತ್ರಿ ಎಲ್ಲನೂ ಟೀ ಕುಡಿದಿದ್ದೆ. 12 ಗಂಟೆಗೆ, 1 ಗಂಟೆಗೆ, ಎಷ್ಟು ಗಂಟೆಗೆ ಬೇಕಾದರೂ ಡ್ರೈವಿಂಗ್ ಮಾಡ್ಬೇಕಾದ್ರೆ ಅಷ್ಟು ಗಂಟೆಗೆ ಟೀ ಕುಡಿದ್ದೀನಿ. ಟೀ ಕುಡಿದ ಕಳೆದಿದ್ದ ಜೀವನ ಅಂದರೆ ಇದೇ ಮೊಟ್ಟ ಮೊದಲಿಗೆ ಬಾರಿಗೆ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೀನಿ. ಜೊತೆಗೆ ಊಟನೂ ಅಷ್ಟೇ, ಎಂದೂ ನಾನು ಊಟ ಬಿಟ್ಟಿಲ್ಲ. ನನಗೆ ಶಿವರಾತ್ರಿ ಅಂದ್ರೆ ಇನ್ನೂ ಹಬ್ಬ. ಅವತ್ತು 2 ಸರಿ ಊಟ ಮಾಡ್ತಿದ್ದೆ ನಾನು. ಉಪವಾಸ ಮಾಡ್ತಾರೆ ಎಲ್ಲರೂ, ಉಪವಾಸ ಮಾಡ್ತಾರೆ, ಆದರೆ ನಾನು ಅವತ್ತು ಊಟ ಬಿಟ್ಟಿರಲಿಲ್ಲ. ಆದರೆ ಇಲ್ಲಿನ ಆಹಾರ ಪದ್ಧತಿ ಇದೆಯಲ್ಲ, ಅದನ್ನು ಅಳವಡಿಸ್ಕೊಂಡ್ಮೇಲೆ ಮತ್ತು ಪ್ರಾಣಾಯಾಮ ಮಾಡಿದ ಮೇಲೆ ನಿಜ ಕೂಡ ನನ್ನ ದೇಹ ಭಾಳಷ್ಟು ಹಗುರ ಆಗಿದೆ. ಭಾಳಷ್ಟು ಹಗುರ ಆಗಿದೆ. ಮತ್ತೆ ಮೊದಲಿಗೆ ಕಲ್ತಿದ್ದಂದ್ರೆ ಸಮಯ ಪಾಲನೆ. ನಾನು ಎಲ್ಲೋದ್ರೂ ಲೇಟಾಗೆ ಹೋಗೋದು, ಆದರೆ ಇಲ್ಲಿ ಸಮಯ ಪಾಲನೆ ಅದಲ್ಲ. ಎಲ್ಲದಕ್ಕಿಂತ ಮೊದಲಿಗೆ ನಾವು ಇರ್ತಿದ್ವಿ. ನಿಜ ಕೂಡ ನನಗೆ ಸ್ನೇಹಿತರು ಕೂಡ ಸೇರಿದಾಗ ಹೇಳಿದ್ರು, ನಿನ್ನ ಕೈಲಿ ಆಗಲ್ಲ ಬಿಡು, ಊಟ ಬಿಡೋದಾಗಲ್ಲ, ಸಮಯಕ್ಕೆ ಸರಿಯಾಗಿ ಹೋಗೋದಾಗಲ್ಲ ಅಂತ. ಅದನ್ನು ನಾನು ಸವಾಲಾಗಿ ಸ್ವೀಕರಿಸು. ಗುರೂಜಿಯವರು ಹೇಳಿದ ಒಂದೊಂದು ಮಾತನ್ನು ಕೂಡ 10 ದಿನ ಶಿರ್ಷ ಪಾಲಿಸಿ ಇವತ್ತು ಒಬ್ಬ ಒಳ್ಳೆ ಆರೋಗ್ಯವಂತ ವ್ಯಕ್ತಿ. ಇವತ್ತು ಗ್ಯಾಸ್ಟ್ರಿಕ್ ನನಗೇನು ಇಲ್ಲ. ಒಂದು 10-15 ನಿಮಿಷ ನನಗೆ ಕೆಳಗೆ ಕೂಡಕ್ಕೆ ಆಗ್ತಿರ್ಲಿಲ್ಲ, ಅಷ್ಟು ಕಾಲು ಹಿಡ್ಕೊಂಡ್ಬಿಡೋದು. ಅಂಥದ್ದು ಇವತ್ತು ಅಷ್ಟು ಆರಾಮಾಗಿ ಇದ್ದೀವಿ. ಅದರೊಟ್ಟಿಗೆ ಬಹಳಷ್ಟು ಗುರೂಜಿ ಹೇಳಿದಂಥ ಇನ್ನಷ್ಟು ಉಪನ್ಯಾಸ ಅಂದರೆ, ನಾವು ನಮ್ಮಷ್ಟೇ ಅಲ್ಲ, ನಮ್ಮ ಸಂಸಾರ ಅಷ್ಟೇ ಅಲ್ಲ, ನಮ್ಮ ದೇಶವನ್ನು ಚಿಂತನೆ ಮಾಡಬೇಕು, ನಮ್ಮ ಸಂಸ್ಕೃತಿಯನ್ನು ಕೂಡ ಚಿಂತನೆ ಮಾಡಬೇಕು, ನಮ್ಮ ಮನೆಯವರ ಆರೋಗ್ಯವನ್ನು ಕೂಡ ಚಿಂತನೆ ಮಾಡಬೇಕು. ಜೊತೆಗೆ ನಮ್ಮ ಸಮಾಜ, ನಮ್ಮ ಮುತ್ತಲಿನವರ ಆರೋಗ್ಯ ಸಂಸ್ಕೃತಿಯನ್ನು ಕೂಡ ಕಾಪಾಡುವಂಥ ಜವಾಬ್ದಾರಿಯನ್ನು ಕೂಡ ನಮ್ಮ ಗುರೂಜಿಯವರು ಈ ಶಿಬಿರದ ಮೂಲಕ ಕೊಟ್ಟಿದ್ದಾರೆ ಅನ್ನೋಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸ್ಮರಣೆ ಮಾಡ್ತೇವೆ. ನಿಜ ಕೂಡ ಗುರೂಜಿ ಆಹಾರ ಪದ್ಧತಿ ಇದೆಲ್ಲ, ಅದು ನಾವೆಂದೂ ಅದನ್ನು ಅಳವಡಿಸ್ಕೊಂಡಿರಲಿಲ್ಲ. ಇನ್ಮೇಲೆ ಆ ಆಹಾರ ಪದ್ಧತಿಯನ್ನು ಅಳವಡಿಸ್ಕೊಂಡು ನಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಕೂಡ ಈ ಶಿಬಿರ ಸಹಾಯಕ ಆಗಿದೆ. ವಿಶೇಷವಾಗಿ ಧ್ಯಾನ ಭಜನೆ ಎಂದು ಕೂಡ ನಾನು ಭಾಗವಹಿಸಿಲ್ಲ. ಭಜನೆ ಮಾಡ್ತಿದ್ರು, ನಾವು ಆ ಕಡೆ ತಿರುಗಿ ನೋಡ್ತಿರ್ಲಿಲ್ಲ. ಅಂಥದ್ರಲ್ಲಿ ಅದ್ಭುತವಾದಂಥ ಧ್ಯಾನದಲ್ಲಿ ನಾವು ಶಿವಲಿಂಗನ ಕಂಡ್ವಿ, ನಮ್ಮ ದೇವರುಗಳನ್ನ ಕಂಡ್ವಿ. ನಾವು ಭಜನೆಯಲ್ಲಿ ಕೂಡ ಸಾಕ್ಷಾತ್ ವಿಠಲನನ್ನ, ಶಿವಪಾರ್ವತಿಯನ್ನು ಕೂಡ ನಾವು ಕಂಡ್ವಿ. ಅಂತ ಅದ್ಭುತವಾದಂತಹ ಇದನ್ನ ಕೂಡ ಕಂಡ್ವಿ. ಜೊತೆಗೆ ಬಳ್ಳಾರಿಯದಂತೂ ಅದ್ಭುತವಾದಂಥ ಅನುಭವ. ಅವತ್ತು ಕ್ರೀಡಾಕೂಟದಲ್ಲಿ ಕೂಡ ನಾವೆಲ್ಲರೂ ಕೂಡ ಸಣ್ಣ ಮಕ್ಕಳಂತೆ ಕೂಡ ಭಾಗವಹಿಸಿದ್ವಿ. ವಿಶೇಷ ಅಂದ್ರೆ ಮದುವೆ ಕೂಡ, ಮೆರವಣಿಗೆ ಕೂಡ ಬಹಳ ವಿಶೇಷವಾಗಿತ್ತು. ಏನ್ ಕಂಡ್ವಿ ಅಂತಂದ್ರೆ, ಶಿಬಿರದಲ್ಲಿ ಎಲ್ಲರೂ ಸೇರಿರ್ತಕ್ಕಂಥವ್ರು ಒಂದೇ ಮನೆಯ ಕುಟುಂಬದ ಸದಸ್ಯರಂತೆ. ಇವತ್ತು ನನಗೆ ನಿಜ ಕೂಡ ಬಿಟ್ಟೋಗಕ್ಕೆ ಬೇಜಾರಾಗ್ತದೆ. ಯಾಕಂದ್ರೆ ನಾಳೆ ನಮ್ಗೆ ಸ್ಟಿಕ್ ಮಾಡೋರಿಲ್ಲ, ಕರೆಕ್ಟ್ ಸಮಯಕ್ಕೆ ಬರೋರು ಹೇಳೋರಿಲ್ಲ, ಧ್ಯಾನ ಈಗ ಮಾಡ್ಬೇಕಂತ ಹೇಳೋರಿಲ್ಲ. ನಿಜ ಕೂಡ ತುಂಬಾ ಬೇಸರ ಆಗ್ತದೆ. ಆದ್ರೂ ಕೂಡ ಗುರೂಜಿಯವ್ರನ್ನ ನಾವು ಮನದಲ್ಲಿ ಸ್ಮರಣೆ ಮಾಡಿಕೊಂಡು ಅದನ್ನ ಮಾಡ್ಬೇಕಾಗ್ತದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ, ಗುರೂಜಿಯವರಿಗೆ, ಮಾತಾಜಿಯವರಿಗೆ, ಪೂಜ್ಯರಿಗೆ ನನ್ನ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸಿ ಮಾತನಾಡ್ತೇನೆ.